ಹಾಗೆ ಇನ್ನು ಮೈಸೂರಿನಲ್ಲಿ ಮೂಡ 50-50 ಅನುಪಾತದಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಮತ್ತೊಂದು ಕಳ್ಳಾಟ ಈಗ ಬಯಲಾಗ್ತಾ ಇರುವಂತದ್ದು. ಲೆಕ್ಕ ನೀಡದೇನೆ ಕಡತ ಮುಚ್ಚಿಡ್ತಿದ್ದಾರ ಅಧಿಕಾರಿಗಳು? ಆ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೂ ಕೂಡ ಕಾರಣ ಇದೆ. ಮೂಡ ಹಗರಣದ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಮೂಡ 50-50 ಅನುಪಾತದಲ್ಲಿ ಭಾರಿ ಗೋಲ್ಮಾಲ್ ಆಗಿರೋದು. ಅದರ ಲೆಕ್ಕ ಕೊಡ್ಬೇಕು ಅಧಿಕಾರಿಗಳು, ಆದ್ರೆ ಲೆಕ್ಕ ನೀಡದೆ ಕಡತಗಳನ್ನ ಮುಚ್ಚಿಡ್ತಿದ್ದಾರಾ? ಮೂಡಾದಲ್ಲಿ ಮಂಜೂರಾತಿ ಪತ್ರಗಳ ಲೆಕ್ಕವೇ ಬೇರೆ, ಅಧಿಕಾರಿಗಳು ಕೊಟ್ಟಿರುವಂತಹ ಲೆಕ್ಕನೇ ಬೇರೆ. ಅಧಿಕಾರಿಗಳು ಲೆಕ್ಕ ನೀಡ್ತಾ ಇರುವಂತಹ ಸೈಟ್ ಸಂಖ್ಯೆನೇ ಬೇರೆ ಇದೆ. ಇದು ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿನೇ ಅಧಿಕಾರಿಗಳ ನಡೆಯ ವಿರುದ್ಧ ಅನುಮಾನ ಮೂಡ್ತಾ ಇರೋದು, ಪ್ರಶ್ನೆಗಳು ಹೇಳ್ತಾ ಇರೋದು. 2020ಕ್ಕಿಂತಲೂ ಮೊದಲೇ 50-50 ಅನುಪಾತದ ಸೈಟ್ಗಳ ಹಂಚಿಕೆ ಆಗಿದೆ. ನಟೇಶ್ ದಿನೇಶ್ ಕುಮಾರ್ಗಿಂತ ಮೊದಲೇ ಸೈಟ್ ಹಂಚಿಕೆ ಆಗಿದೆ. 2024 ಜುಲೈ ತಿಂಗಳವರೆಗೂ ಕೂಡ ಅಕ್ರಮ ಸೈಟ್ಗಳ ಹಂಚಿಕೆ ಆಗಿದೆ. ಸೈಟ್ ಹಂಚೋದಿಕ್ಕೆ ಮೂಡಾದಲ್ಲಿ 4839 ಮಂಜೂರಾತಿ ಪತ್ರ ಖಾಲಿ ಇದೆ. ದಿನೇಶ್ ಅವಧಿಯಲ್ಲಿ 1181 ಮಂಜೂರಾತಿ ಪತ್ರಗಳು ಖಾಲಿ ಇವೆ. ನಟೇಶ್ ಅವಧಿಯಲ್ಲಿ 123 ಮಂಜೂರಾತಿ ಪತ್ರಗಳು ವಿತರಣೆ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಏನಿದು ಮೂಡ ಹಗರಣದ ಕುರಿತಾಗಿ ಒಂದೊಂದೇ ಕಳ್ಳಾಟಗಳು ಬಯಲಾಗ್ತಾ ಇರುವಂತದ್ದು? ನಿಜಕ್ಕೂ ಅಧಿಕಾರಿಗಳು ಅಲ್ಲಿ ಮೋಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪ್ರತಿ ಬಾರಿಯೂ ಕೂಡ ನಾವು ಹೇಳ್ತಾನೆ ಬಂದಿದ್ದೀವಿ. ಈಗ ಅವ್ರು ಕೊಡ್ತಾ ಇರುವಂತಹ ಲೆಕ್ಕ ಅದು ಕೂಡ ಬೇರೆ ಆಗಿದೆ. ಹೌದು ವೀಣಾ, ಏನಂತ ಹೇಳಿದ್ರೆ ಈ ಒಂದು ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಬಂದಂತಹ ಸಂದರ್ಭದಲ್ಲೇ ಕೂಡ ಇದನ್ನ ಬಯಲಿಗೆ ಎಳೆದಂತಹ ಆರೋಪ ಏನು ದೂರುದಾರರುಗಳೇನಿದ್ರು, ಇಲ್ಲಿ ಸಾವಿರಾರು ಕೋಟಿಗಳ ಅಕ್ರಮ ಆಗಿದೆ, ಜೊತೆಗೆ ಸಾವಿರಾರು ನಿವೇಶನಗಳನ್ನ ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದ್ರಾಗೆ ಏನು ವಿವಿಧ ತನಿಖಾ ಸಂಸ್ಥೆಗಳು ಈ ಮೂಡಾದ ಅಕ್ರಮವನ್ನ ತನಿಖೆಯನ್ನ ಮಾಡ್ತಾ ಇವೆ. ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆಗಳಿಗೆ ಮೂಡಾದ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂತಹ ಲೆಕ್ಕಾಚಾರಗಳೇನಿವೆ ಅವು ಸಾಕಷ್ಟು ವ್ಯತ್ಯಾಸವನ್ನ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ 2020ಕ್ಕಿಂತ ಮೊದಲಿಂದನೂ ಕೂಡ 2024 ಜೂನ್ವರೆಗೂ ಕೂಡ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದ ನಿವೇಶನಗಳು ಸೇರಿದಂತೆ ಸಾಕಷ್ಟು ನಿವೇಶನಗಳನ್ನ ಮಂಜೂರಾತಿ ಮಾಡಲಿಕ್ಕೆ ಬಳಕೆ ಮಾಡಿರ್ತಕ್ಕಂಥ ಮಂಜೂರಾತಿ ಪತ್ರಗಳೇನಿವೆ ಅವು 4890ಕ್ಕೂ ಅಧಿಕ ಇರತಕ್ಕಂಥದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಇಡಿ ಸೇರಿದಂತೆ ಲೋಕಾಯುಕ್ತ ಇರ್ಬೋದು, ಎಲ್ಲರೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆ ಹಂತದಲ್ಲಿ ಮೂಡ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಮೂಡ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಕೇವಲ ಬೆರಳೆಣಿಕೆಯಷ್ಟು ನಿವೇಶನಗಳ ಮಾಹಿತಿಯನ್ನಷ್ಟೇ, ಅಂದ್ರೆ 1300ಕ್ಕೂ ಹೆಚ್ಚು ನಿವೇಶನಗಳ ಮಾಹಿತಿಯನ್ನಷ್ಟೇ ಕೂಡ ಕೊಟ್ಟಿದ್ದಾರೆ. ಆದ್ರೆ 3800ಕ್ಕೂ ಅಧಿಕ ನಿವೇಶನಗಳ ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ಕೊಡದೇ ಇರತಕ್ಕಂಥದ್ದು ಸಾಕಷ್ಟು ಅನುಮಾನಕ್ಕೆ ಎಡೆಯನ್ನ ಮಾಡ್ಕೊಡ್ತಾ ಇದೆ. ಅಂದ್ರೆ ದಿನೇಶ್ ಕುಮಾರ್ ಇರ್ಬೋದು, ನಟೇಶ್ ಇರ್ಬೋದು, ಅವ್ರಿಗಿಂತನೂ ಹಿಂದೆಯಿಂದ ಈ ರೀತಿಯಾದ ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ. ಹಂಚಿಕೆಯನ್ನ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನು ಕೂಡ ಮೂಡಾದ ಟ್ರೆಜರಿಯಿಂದ ಕೂಡ ಅವರು ಡ್ರಾ ಮಾಡಿದ್ದಾರೆ. ಆದರೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಕೇವಲ 1300 ನಿವೇಶನಕ್ಕೂ ಒಂದಷ್ಟು ನಿವೇಶನಗಳ ಮಾಹಿತಿಯನ್ನಷ್ಟೇ ಕೂಡ ಕೊಡ್ತಾ ಇದ್ದಾರೆ. ಬಹುತೇಕ ನಿವೇಶನಗಳ ಮತ್ತು ಬಹುತೇಕ ಮಂಜೂರಾತಿ ಪತ್ರಗಳ ಮಾಹಿತಿಯನ್ನು ಅಧಿಕಾರಿಗಳು ಕೊಡದೇ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆಗಿರ್ತಕ್ಕಂಥ ಅಕ್ರಮವನ್ನ ಬಯಲಿಗೆ ಎಳೆಯಲಿಕ್ಕೆ ಮುಂದಾಕಿರ್ತಕ್ಕಂಥ ತನಿಖಾ ಸಂಸ್ಥೆಗಳ ತನಿಖೆಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇದೆಯಾ, ಮೂಡಾದ ಅಧಿಕಾರಿಗಳು ಅಸಹಕಾರವನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.